ಜೈ ಗುರುದೇವ್. ಇದೇ ತಿಂಗಳು ನವೆಂಬರ್ 30ನೇ ತಾರೀಕು ಡಿಸೆಂಬರ್ 1ನೇ ತಾರೀಕು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನ್ಯೂಸ್ ಫಸ್ಟ್ ಚಾನಲ್ ಇಂದ ಮತ್ತು ಕರ್ನಾಟಕ ಆಯುಷ್ ಇಲಾಖೆಯಿಂದ ಆರೋಗ್ಯ ಹಬ್ಬ ಅನ್ನುವಂಥ ಕಾರ್ಯಕ್ರಮವನ್ನು ಎಕ್ಸ್ಪೋವನ್ನು ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ವಿವಿಧ ಕರ್ನಾಟಕದಿಂದ ಮತ್ತು ದೇಶಾದ್ಯಂತ ವಿವಿಧ ಕಂಪನಿಗಳಲ್ಲಿ ಬಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಕೃಷಿಗೆ ಸಂಬಂಧಪಟ್ಟ ಹಾಗೆ, ಅದ್ರ ಜೊತೆಗೆ ಆರ್ಗ್ಯಾನಿಕ್ ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಂಪನಿಗಳಲ್ಲಿ ಭಾಗವಹಿಸ್ತಾ ಇದ್ದಾವೆ. ಅದರ ಸದುಪಯೋಗ ತಾವೆಲ್ಲರೂ ಪಡ್ಕೊಳ್ಬೇಕು. ಅದರ ಜೊತೆಗೆ ವಿಶೇಷವಾಗಿ ಸಸ್ಯ ಸಂಜೀವಿನಿ ವತಿಯಿಂದ ಕೂಡ ನಾವು ಕೂಡ ಭಾಗವಹಿಸ್ತಾ ಇದ್ದೀವಿ. ಅದರಲ್ಲಿ ಟೆರೆಸ್ ಗಾರ್ಡನ್ನಲ್ಲಿ ಸಾಕಷ್ಟು ತರಕಾರಿಗಳನ್ನು ಬೆಳ್ಕೊಂಡು ಮನೆಗೆ ಬೇಕಾಗುವಂಥ ತರಕಾರಿಗಳನ್ನು ಟೆರೆಸ್ ಮೇಲೆ ಬೆಳೆಯುವಂಥದ್ದು ಇತ್ತೀಚೆಗೆ ನಾವು ನೋಡ್ತಾ ಇರುವಂಥದ್ದು. ಅದಕ್ಕೂ ಕೂಡ ಆರ್ಗ್ಯಾನಿಕ್ನಲ್ಲಿ ಬೆಳೆಯುವಂಥದ್ದು. ಈಗ ಉದಾಹರಣೆಗೆ ಸಸ್ಯ ಸಂಜೀವಿನಿ ಗೊಬ್ಬರವನ್ನು ಕೊಡುವಂಥದ್ದಾಗಿರ್ಬೋದು, ಎರೆಹುಳ ಗೊಬ್ಬರ ಆಗಿರ್ಬೋದು. ಈ ರೀತಿ ಸಾಕಷ್ಟು ಉತ್ಪನ್ನಗಳು ಸಿಟಿಯಲ್ಲಿರುವಂಥ ಜನರಿಗೆ ಮುಟ್ಟಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತ ಚಿಂತನೆಯನ್ನು ಮಾಡಿಕೊಂಡು ನಾವು ಕೂಡ ಈ ಎಕ್ಸ್ಪೋದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಸಸ್ಯ ಸಂಜೀವಿನಿ ತಯಾರಿಯನ್ನು ಗೋಮೂತ್ರ ಮತ್ತು ಕೂದಲಿನಿಂದ ಮಾಡಿರುವಂಥದ್ದು. ಅದರಲ್ಲಿ ಅಮಿನೋ ಆಸಿಡ್ ಇರುತ್ತೆ. ಅದರ ಜೊತೆಗೆ 42%ಕ್ಕೂ ಅಧಿಕ ಆರ್ಗ್ಯಾನಿಕ್ ಕಾರ್ಬನ್ ಕೂಡ ಅದರಲ್ಲಿ ಇರುವಂಥದ್ದು. ಅಂದರೆ ಭೂಮಿಯ ಪೋಷಕಾಂಶವನ್ನು ಸಂಪೂರ್ಣವಾಗಿ ಒದಗಿಸುವಂಥ ಕೆಲಸ ಈ ಉತ್ಪನ್ನ ಮಾಡ್ತಾ ಇದೆ. ಅದಕ್ಕೆ ಈ ರೀತಿ ತಾವೆಲ್ಲರೂ ಟೆರೆಸ್ ಗಾರ್ಡನ್ ಮಾಡ್ಕೊಳ್ಳೋದು ಮುಖ್ಯತಃ ಕಾರಣ ಏನು ಅಂದರೆ, ಸಿಟಿಯಲ್ಲಿ ಸಾಕಷ್ಟು ಜಂಕ್ ಫುಡ್ಗಳನ್ನು ತಿಂದು ಅಥವಾ ನಮಗೆ ಬೇಡದಿರುವಂಥ ಆಹಾರವನ್ನು ಸೇವನೆ ಮಾಡಿ ಸಾಕಷ್ಟು ಕಾಯಿಲೆಯಿಂದ ಬಳಲ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಕ್ಯಾನ್ಸರ್ ಆಗಿರ್ಬೋದು, ಬ್ರೈನ್ ಟ್ಯೂಮರ್ ಆಗಿರ್ಬೋದು, ಹೀಗೆ ಸಾಕಷ್ಟು ಕಾಯಿಲೆಗಳಿಂದ ತೊಂದರೆ ಆಗ್ತಾ ಇದೆ. ಹಾಗಾಗಿ ತಮ್ಮ ಟೆರೆಸ್ ಮೇಲೆ ಇರುವಂಥ ಜಾಗದಲ್ಲೇ ಕೂಡ ತಾವು ತರಕಾರಿಗಳನ್ನು ಬೆಳೆಸ್ಕೊಂಡು ತಮ್ಮ ಮನೆಗೆ ಬೇಕಾಗಿರುವಂಥ ಸ್ವಲ್ಪ ಮಟ್ಟಿಗಾದರೂ ಕೂಡ ಆರೋಗ್ಯ ಸುಧಾರಿಸ್ಕೊಳ್ಳಿಕ್ಕೆ ಮತ್ತು ನಮ್ಮ ಆರೋಗ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಈ ರೀತಿ ಚಿಕ್ಕ ಪುಟ್ಟ ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ತಮ್ಮ ಜೊತೆಗೆ ತಾವೆಲ್ಲರೂ ಕೈ ಜೋಡಿಸ್ತೀರಿ ಅಂತ ತಿಳ್ಕೊಂಡು ನಾಳೆ ನಡೆಯುವಂಥ ಅಂದರೆ 30ನೇ ತಾರೀಕು ನವೆಂಬರ್ ಮತ್ತು ಡಿಸೆಂಬರ್ 1ನೇ ತಾರೀಕು ನಡೀತಿರುವಂಥ ಎಕ್ಸ್ಪೋಗೆ ನಮ್ಮ ಸಂಸ್ಥೆಯೂ ಭಾಗವಹಿಸ್ತಾ ಇದೆ. ತಾವೆಲ್ಲರೂ ಭಾಗವಹಿಸಿ ಅಲ್ಲಿ ಅಧಿಕವಾದ ಜ್ಞಾನ ಸಿಗ್ಬೋದು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೇವೆ.